So in this class, we will study the migration in birds, right? Can anybody tell me what is migration? Travel from one place to another place. Okay, so any animal, if it moves from one place to the other place, you can consider it as migration. So you see migration, you find migration behavior in almost all animals, right? Even in microorganisms, you can say they move from one place to the other place. They have to move. Movement from one place to other place is the characteristic feature of animals. But here, when it comes to the birds, we consider movement of birds from one place to the other place, and if they travel a very long distance, right? So you can define, right? First, let us see the definition of bird migration. Movement of birds from one geographical area to another geographical area in search of food or to avoid severe climatic conditions or for the breeding purpose is called migration. ಸೊ ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳಿದೆ ವಿ ವಿಲ್ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ದಿ ಸ್ಟಡಿ ಆಫ್ ಬರ್ಡ್ಸ್. ಬರ್ಡ್ಸ್ ಏನಿದೆಯಲ್ವಾ, ನಿಮಗೆ ಗೊತ್ತು, ನೀವು ಏನಾದರೂ ಅಬ್ಸರ್ವ್ ಮಾಡಿದ್ರ ಬರ್ಡ್ಸು ಗೂಡು ಕಟ್ಕೊಂಡಿರೋ ಒಂದು ಜಾಗ ಇರುತ್ತೆ, ಯಾವುದೋ ಒಂದು ಮರನೋ ಅಥವಾ ಒಂದು ಪ್ಲೇಸ್ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಫುಡ್ನ ಸರ್ಚ್ ಮಾಡಿಕೊಂಡು ಹೋಗ್ತವೆ. ಸೊ ದೇ ವಿಲ್ ಟ್ರಾವೆಲ್ ಫ್ಯೂ ಕಿಲೋಮೀಟರ್ಸ್. ದಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ದಟ್ ಆಲ್ಸೋ ಇಸ್ ಪಾರ್ಟ್ ಆಫ್ ಮೈಗ್ರೇಷನ್, ಬಟ್ ಇಟ್ ಇಸ್ ಅ ಲೋಕಲ್ ಮೈಗ್ರೇಷನ್. ಸೊ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತವೆ. ನೀವು ಅಬ್ಸರ್ವ್ ಮಾಡಿ, ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ವಾಪಸ್ಸು ಗೂಡಿಗೆ ಬರ್ತಾ ಇರ್ತವೆ. ಸೊ ದಟ್ ಈಸ್ ಆಲ್ಸೋ ಮೈಗ್ರೇಷನ್ ಆಫ್ ಕೋರ್ಸ್. ಬಟ್ ಹಿಯರ್ in true sense, we consider migration as a movement of birds from one geographical area to another geographical area. ಅಂದ್ರೆ ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಮತ್ತೊಂದು ಏರಿಯಾಗೆ, ಅಂದ್ರೆ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ನೇ ಚೇಂಜ್ ಇರಬೇಕು. ಸೊ ಅದಕ್ಕೆ ಆ ಥರ ಏರಿಯಾಗೆ ಏನು ಚೇಂಜ್ ಆಗಿ ಹೋಗುತ್ತಲ್ಲ, ಬರ್ಡ್ಸ್ ಮೂವ್ ಆಗುತ್ತಲ್ಲ, ಅದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ತೇವೆ. ಆಮೇಲೆ ಯಾಕೆ, ವೈ ದ ಬರ್ಡ್ಸ್ ಮೈಗ್ರೇಟ್? So many causes and many reasons are there. Mainly, they move from one area to another area in search of food. That means where they are living, in the place of their living. uh, One second. Okay. So they may face the scarcity of food. Okay. So in search of food, they will move from one place to the other place. ಅಂದ್ರೆ ಫುಡ್ ಕಡಿಮೆ ಆದಾಗ ಎಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೋ ಆ ಏರಿಯಾಕ್ಕೆ ಮೂವ್ ಆಗ್ತವೆ. ಇದು ಮೊದಲನೆಯದು. ಇನ್ನೊಂದು, ಫುಡ್ ಇರುತ್ತೆ, ಅದ್ರ ಜೊತೆಗೆ ಸಿವಿಯರ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಸಿವಿಯರ್ ಕೋಲ್ಡ್ ಅಥವಾ ಸಿವಿಯರ್ ಹಾಟ್ ಕಂಡೀಷನ್. ಈಗ ಭೂಮಿ ಮೇಲೆ ಕೆಲವೊಂದಿಷ್ಟು ಪ್ಲೇಸ್ನಲ್ಲಿ ವಿಂಟರ್ ಬಹಳ ಸಿವಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸು, ಆಮೇಲೆ ಪೋಲಾರ್ ರೀಜನ್ ಇದೆಯಲ್ವಾ, ಅಲ್ಲಿ ವಿಂಟರ್ ಎಷ್ಟು ಕೋಲ್ಡ್ ಇರುತ್ತೆ ಅಂದ್ರೆ ಬದುಕೋದಕ್ಕೆ ಆಗೋದೇ ಇಲ್ಲ. ಇವನ್ ಬರ್ಡ್ಸ್, ಬರ್ಡ್ಸ್ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂಡ್ ದೇ ಕ್ಯಾನ್ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್, ಬಟ್ ಸ್ಟಿಲ್ the temperature will be so low that they cannot survive. So they want to move to some warmer places. That is another reason. ಇನ್ನೊಂದು ಬ್ರೀಡಿಂಗ್ ಪರ್ಪೋಸ್. ನಾರ್ಮಲಿ ಬರ್ಡ್ಸು ಬ್ರೀಡಿಂಗ್ ಮಾಡೋದಕ್ಕೆ, ಅಂದ್ರೆ ಇರೋ ಜಾಗದಿಂದ ಬೇರೆ ಕಡೆ, ಅಂದ್ರೆ ಬ್ರೀಡಿಂಗಿಗೆ ಸಪೋರ್ಟ್ ಮಾಡುವಂಥ ಜಾಗ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ವರ್ಲ್ಡ್ ಫೇಮಸ್ ಬರ್ಡ್ ಸ್ಯಾಂಕ್ಚುರಿ ಇದೆ ನಮಗೆ ಬಹಳ ಹತ್ತಿರದಲ್ಲಿ. ಯಾವುದು? ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ನಿಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ಇದೆಯಲ್ವಾ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಯು ರಿಮೆಂಬರ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬರ್ಡ್ ಸ್ಯಾಂಕ್ಚುರೀಸ್ ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ. ಯು ನೋ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಟ್ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ? ಸೊ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಬೇರೆ ಬೇರೆ ದೇಶದಿಂದ ಬರ್ಡ್ಸು ಅಕ್ಟೋಬರ್ನಿಂದ ಶುರು ಮಾಡ್ಕೋತೇವೆ. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಸೊ ಈ ಸೀಸನ್ನಲ್ಲಿ ಬಂದು, ಅಂದ್ರೆ ಅಕ್ಟೋಬರ್ ನವಂಬರ್ನಲ್ಲಿ ಬಂದು ಬ್ರೀಡಿಂಗ್ ಮಾಡ್ತವೆ. ದೇ ಕಮ್ ಹಿಯರ್ ಟು ಬ್ರೀಡ್. ಅಂದ್ರೆ ಇಲ್ಲಿ ಬಂದು ನೆಸ್ಟ್ನ ಬಿಲ್ಡ್ ಮಾಡಿಕೊಂಡು ಮೊಟ್ಟೆ ಇಟ್ಟು, ಆ ಮೊಟ್ಟೆಗೆ ಕಾವು ಕೊಟ್ಟು ಅದು ಮರಿಯಾಗಿ, ಆಮೇಲೆ ನಾರ್ಮಲಿ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ವಾಪಸ್ ಹೋಗ್ತವೆ ತಮ್ಮ ಯಾವ ಜಾಗದಿಂದ ಬಂದಿರುತ್ತೋ ಅಲ್ಲಿಗೆ. ಸೊ ಲೈಕ್ ದಿಸ್, many birds come to some places, migrate to some places for the purpose of breeding. Okay, so that is about the definition of breeding, definition of migration. Now remember,
I told you about other animals moving from one place to the other place. Of course, you can see the migration in higher animals like mammals, right? So elephants ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಮೂವ್ ಆಗ್ತವೆ, ಟೈಗರ್ ಮೂವ್ ಆಗತ್ತೆ ಅಂತ ಅನ್ಕೊಳ್ಳಿ. Even butterflies show migration, but when it comes to the long distance migration, you can say birds are the champions, because birds have one ability, that is flying, right? So they can fly long distances. That is their biggest ability. And because of this capacity, because of this special ability, they can cross rivers, they can cross mountains, they can cross deserts very easily. That is the thing. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಯಾವುದೋ ದೊಡ್ಡ ನದಿ ಹರಿತಾ ಇತ್ತು ಅಂದ್ರೆ ಅಡ್ಡ, ಒಂದು ಎನಿಮಲ್ ಈಗ ಎಲಿಫೆಂಟು ನದಿನ ಕ್ರಾಸ್ ಮಾಡಕ್ ಆಗಲ್ಲ ಅಂದ್ರೆ ಬಹಳ ದೊಡ್ಡದಿದ್ರ, ಸೊ ರಿವರ್ ವಿಲ್ ಆಕ್ಟ್ ಲೈಕ್ ಎ ಬ್ಯಾರಿಯರ್. ಅಥವಾ ಒಂದು ಯಾವುದೋ ದೊಡ್ಡ ಮೌಂಟೇನ್ ರೇಂಜ್ ಇತ್ತು ಅಂದ್ರೆ ಅದನ್ನ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎನಿಮಲ್ಗೆ, ಬೇರೆ ಎನಿಮಲ್ಗೆ. ಬಟ್ ಬರ್ಡ್ಸ್ ಏನಿದೆಯಲ್ವಾ, ಬರ್ಡ್ಸ್ ಕ್ಯಾನ್ ಈಸಿಲಿ ಕ್ರಾಸ್ ರಿವರ್ಸ್, ಇಟ್ ಇಸ್ ನಥಿಂಗ್ ಫಾರ್ ದೆಮ್, ರೈಟ್? ಅಂಡ್ ಬರ್ಡ್ಸ್, many of the birds simply fly over the mountains. ಸೊ ದೊಡ್ಡ ದೊಡ್ಡ ಮೌಂಟೇನ್ ಆರಾಮಾಗಿ ಅದ್ರ ಮೇಲ್ಗಡೆ ಹಾರ್ಕೊಂಡು ಪಾಸ್ ಆಗಿ ಹೋಗ್ಬಿಡ್ತವೆ. ಡೆಸರ್ಟ್ ಇದ್ರೆ ಡೆಸರ್ಟ್ನು ಪಾಸ್ ಮಾಡ್ತವೆ, ಸಮುದ್ರ ಇದ್ರೆ ಸಮುದ್ರನೂ ದಾಟ್ಕೊಂಡು ಹೋಗ್ತವೆ. ಸೊ ಲೈಕ್ ದಿಸ್, ದಿ ಎಬಿಲಿಟಿ ಆಫ್ ದ ಬರ್ಡ್ಸ್ ಟು ಫ್ಲೈ helps them to migrate from one geographical area of the earth to another geographical area. That's why bird migration is a very special topic, because of the distance they travel. Okay, they travel very very long distances during the migration process. Now let us see what are the causes of migration. There are many causes. ಇಲ್ಲಿ why and how ಅಂತ ಎರಡು ಕ್ವಶನ್ ಬರುತ್ತೆ. why the birds migrate, right? ಸೊ ಬೇಸಿಕಲಿ ನೀವೇನು ಹೇಳ್ತೀರಾ, ಯಾಕೆ ಬರ್ಡ್ ಮೈಗ್ರೇಟ್ ಆಗುತ್ತೆ ಅಂದ್ರೆ ಇನ್ ಸರ್ಚ್ ಆಫ್ ಫುಡ್, ಟು ಅವಾಯ್ಡ್ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಅಂಡ್ ಫಾರ್ ದ ಪರ್ಪಸ್ ಆಫ್ ಬ್ರೀಡಿಂಗ್. ಸೊ ದೀಸ್ ಆರ್ ದ ಮೇನ್ ಕಾಸಸ್ ಆಫ್ ಬರ್ಡ್ಸ್ ಮೈಗ್ರೇಷನ್. ಅಂದ್ರೆ ಬರ್ಡ್ ಮೈಗ್ರೇಷನ್ ಆಗೋದಕ್ಕೆ ಕಾಸ್. ಓಕೆ, ಬಟ್ ಹಿಯರ್ ಲೆಟ್ ಅಸ್ ಸಿ ವಾಟ್ ಈಸ್ ದ ಇಮ್ಮಿಡಿಯೇಟ್ ಕಾಸ್ ಆಫ್ ಮೈಗ್ರೇಷನ್. ಅಂದ್ರೆ ಬರ್ಡು ಯಾವಾಗ ಮೈಗ್ರೇಷನ್ ಶುರು ಮಾಡುತ್ತೆ, ಅಂದ್ರೆ ಯಾವಾಗ ಮೈಗ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಹೆಂಗೆ ಅಂದ್ರೆ, ನಾವು ಇನ್ಸ್ಟಿಂಕ್ಟ್ ಅಂಡ್ ಗೋನಾಡಲ್ ಚೇಂಜ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಏನಂತ, ರಂಗಂತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಬರ್ಡ್ಸ್ ನಾರ್ಮಲಿ ಅಕ್ಟೋಬರ್ ಇಂದ ಶುರು ಮಾಡ್ಕೋತವೆ ವಿಸಿಟ್ ಮಾಡೋದಕ್ಕೆ. ದೇ ಕಮ್ ಫ್ರಮ್ ಡಿಫರೆಂಟ್ ಏರಿಯಾ, ರೈಟ್? ಸೊ ಯು ಕ್ಯಾನ್ ಸಿ ದ ಬರ್ಡ್ಸ್ ಕಮಿಂಗ್ ಫ್ರಮ್ ಮಂಗೋಲಿಯಾ, ಫ್ರಮ್ ಸೈಬೀರಿಯಾ, ಫ್ರಮ್ ಯುರೋಪಿಯನ್ ಕಂಟ್ರೀಸ್, ರೈಟ್? ಸೊ ಹಾಗಾದ್ರೆ ಆ ಮಂಗೋಲಿಯಾ ಅಥವಾ ಸೈಬೀರಿಯಾದಲ್ಲಿರುವಂಥ ಯಾವುದೋ ಒಂದು ಬರ್ಡ್ಗೆ ಅಕ್ಟೋಬರ್ ಮಂತ್ ನಲ್ಲಿ ನಾನು ರಂಗಂತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಹೋಗ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಸೊ ವಾಟ್ ಈಸ್ ದ ಕಾಸ್? ವಿ ಸೇ ಇನ್ಸ್ಟಿಂಕ್ಟ್. ಓಕೆ, ಎನಿಮಲ್ ನಲ್ಲಿ ಇನ್ಸ್ಟಿಂಕ್ಟ್ ಅಂತ ಒಂದು ಬಿಹೇವಿಯರ್ ಇದೆ. ಇನ್ಸ್ಟಿಂಕ್ಟ್ ಏನಪ್ಪಾ ಅಂದ್ರೆ, ಒಂದು ಎನಿಮಲ್ ಬರ್ತ್ ಆಗೋವಾಗ್ಲೇ ಒಂದಿಷ್ಟು ನಾಲೆಜ್ ಅದರೊಳಗಡೆ ಇರುತ್ತೆ. ದೇರ್ ಆರ್ ಸಮ್ ಬಿಹೇವಿಯರ್ಸ್, ದೇರ್ ಆರ್ ಸಮ್ ಥಿಂಗ್ಸ್ about knowledge which are already there, and they're born with that knowledge. That is called instinct. ಸೊ ಬರ್ಡ್ಗೆ ಅಂದ್ರೆ ಇಮ್ಯಾಜಿನ್ ಮಾಡಿ, ಮಂಗೋಲಿಯಾದಿಂದ ರಂಗಂತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಅದು ಲೈಫ್ ನಲ್ಲಿ ಫಸ್ಟ್ ಟೈಮ್ ಬರ್ತಾ ಇರುತ್ತೆ, ರೈಟ್? ಸೊ ಇಟ್ ಇಸ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್, ಬಟ್ ಸ್ಟಿಲ್ ಇಟ್ ವಿಲ್ ಕಮ್ ವಿತೌಟ್ ಎನಿ ಪ್ರಾಬ್ಲಮ್. ಓಕೆ, ನಾವು ಇಂಟರ್ನೆಟ್ ನಲ್ಲಿ ನೋಡ್ಕೋತೀವಿ, ಒಂದು ಮ್ಯಾಪ್ ಹಾಕೋತೀವಿ, ಓಕೆ, ನಮಗೆ ದಾರಿ ತೋರಿಸೋದಕ್ಕೆ ಮ್ಯಾಪ್ಗಳು ಇರ್ತವೆ. ಬಟ್ ಬರ್ಡ್ಸ್, they don't need anything, because the map is imprinted, the map is there in their brain, they are born with that map, and they know when to go and where to go, right? So ಇದೇನಾಗಿದೆ ಅಂದ್ರೆ, ಸಾವಿರಾರು ವರ್ಷದಿಂದ ಜನರೇಷನ್ ಟು ಜನರೇಷನ್ ಮೈಗ್ರೇಷನ್ ಆಗಿ ಆ ಬರ್ಡ್ದು ಬಿಹೇವಿಯರ್ ನಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ. ಸೊ ದೇ ನೋ ಬೈ ಬರ್ತ್ ದಟ್ ನೌ ಇಟ್ ಇಸ್ ಅಕ್ಟೋಬರ್, ನೌ ಐ ಹ್ಯಾವ್ ಟು ಸ್ಟಾರ್ಟ್ ಮೈಗ್ರೇಟಿಂಗ್. ಸೊ ಇದನ್ನ ನಾವು ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿ ಬರ್ಡ್ ಮೈಗ್ರೇಷನ್, ವಿಚ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಹಾಗಾದ್ರೆ ಆ ಬರ್ಡ್ ಹೆಂಗ್ ಗೊತ್ತಾಗುತ್ತೆ, ಏನು ಇದೇ ಪ್ಲೇಸ್ ಹೋಗ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಅದನ್ನೇ ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ಏನಂತ, ಇನ್ಸ್ಟಿಂಕ್ಟ್ ಅಂತ ಹೇಳ್ಬಿಡುತ್ತೆ. ಸೊ ದೇ ನೋ ವೇರ್ ಟು ಗೋ ಅಂಡ್ ವೆನ್ ಟು ಗೋ ಅಂತ. ದೆನ್ ಗೊನಾಡಲ್ ಚೇಂಜ್ ಅಂತ ಹೇಳ್ತೀವಿ, ನಾನು ಅದನ್ನೇ ಹೇಳಿದೆ. ಸೊ ರಿಪ್ರೊಡಕ್ಷನ್ ಸಲುವಾಗಿ ಹೋಗೋದ್ರಿಂದ ಆ ಸೀಸನ್ ಬಂದ ಕೂಡಲೇ
ಬರ್ಡ್ದು ಗೊನ್ಯಾಡ್ ಏನಿದೆಯಲ್ಲ, ಗೊನ್ಯಾಡ್ ಅಂದರೆ ಸೆಕ್ಷುವಲ್ ಆರ್ಗನ್ನು, ರಿಪ್ರೊಡಕ್ಟಿವ್ ಆರ್ಗನ್ ಇದೆಯಲ್ಲ, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋ ಗೋನ್ಯಾಡ್ಸ್, ಓವರಿ ಅಂಡ್ ಟೆಸ್ಟಿಸ್, ದೇ increase in size and they become functional. So that also stimulates the bird to start migration. Then scarcity of food. ಅಂದ್ರೆ ಒಂದು ಏರಿಯಾದಲ್ಲಿ ಸಫಿಷಿಯಂಟ್ ಅಮೌಂಟ್ ಆಫ್ ಫುಡ್ ಇರುತ್ತೆ. ಸೀಸನ್ ಚೇಂಜ್ ಆದಂಗೆ, ಅಂದ್ರೆ ಈಗ ನಾರ್ಮಲಿ ಏನಾಗುತ್ತೆ ಅಂದ್ರೆ ವಿಂಟರ್ ಹತ್ರ ಬಂದಂಗೆ ಅವಾಗ ಈ ಫುಡ್ ಕಡಿಮೆ ಆಗ್ತಾ ಹೋಗುತ್ತೆ, ಆ ಏರಿಯಾದಲ್ಲಿ ಫುಡ್ ಸಿಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫುಡ್ ಯಾವಾಗ ಕಡಿಮೆ ಆಗುತ್ತೋ ಅದು ಬರ್ಡ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ನೌ ದೇರ್ ಇಸ್ ಸ್ಕೇರ್ಸಿಟಿ ಆಫ್ ಫುಡ್ ಅಂಡ್ ನೌ ಯು ಸ್ಟಾರ್ಟ್ ಫ್ಲೈಯಿಂಗ್ ಅಂತ ಹೇಳಿ. ಆಮೇಲೆ ಫೋಟೋ ಪೀರಿಯಾಡಿಸಮ್ ಅಂತ ಹೇಳ್ತೇವೆ. ಎಸ್, ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ಫೋಟೋ ಪೀರಿಯಾಡಿಸಮ್? ಬಿಕಾಸ್ ಯು ಸ್ಟಡಿ ಇಟ್ ಇನ್ ಬಾಟ್ನಿ. ಬಾಟ್ನಿಲ್ಲ ಸ್ಟಡಿ ಮಾಡ್ತೀರಾ ನೀವು ಫೋಟೋ ಪೀರಿಯಾಡಿಸಮ್ ಅಂತ ಹೇಳಿ. ಹೇಳಿ ಯಾರಾದರೂ, ಫೋಟೋ ಪೀರಿಯಾಡಿಸಮ್ ಅಂದ್ರೇನು, ಏನಿರಬಹುದು ನಿಮಗೆ ಗೊತ್ತಿರೋ ಹಾಗೆ? ಎಸ್, you heard about photoperiodism at least? Are you listening? Yes, sir. ಏನು ಫೋಟೋಪಿರಿಯಾಡಿಸಮ್ ಅಂದ್ರೇನು? ಅಲ್ಲ, ನಿಮ್ಗೇನು ಗೊತ್ತಿದೆ ಅದನ್ನ ಹೇಳಿ. ಈಗ ಒಂದು ಸಿಂಪಲ್ಲು, ಇದು ಯಾವ ಮಂತ್ ಇದು? ಜೂನಾ? ಓಕೆ. ಬೆಳಕು ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಸೂರ್ಯನ ಬೆಳಕು ಬರೋದಕ್ಕೆ ನಾರ್ಮಲಿ? ಆಲ್ಮೋಸ್ಟ್ 5:30ಗೆಲ್ಲ ಬೆಳಕಾಗಿರುತ್ತಲ್ವಾ? ಸಂಜೆ ಎಷ್ಟೊತ್ತಿನ ತನಕ ಬೆಳಕಿರುತ್ತ? ಅಲ್ಲ, ಬೆಳಗ್ಗೆ ನೀವು ನೋಡಿರಲ್ಲ, ಬಹಳಷ್ಟು ಜನ ನಿದ್ದೆ ಮಾಡ್ತಾ ಇರ್ತೀರಾ. ಅಟ್ಲೀಸ್ಟ್ ಸಂಜೆದು ಒಂದು 6:30, 7 7ವರೆಗೂ ಇರುತ್ತೆ. ಇದು ಜೂನ್ ಮಂತ್ ಇರೋದ್ರಿಂದ ನಿಮಗೆ ಬೆಳಗ್ಗೆ 5:30ಗೆನೆ ಬೆಳಕು ಕಾಣೋದಕ್ಕೆ ಶುರು ಆಗುತ್ತೆ. ಸಂಜೆ 6:30, 7 ಗಂಟೆ ಆದ್ರೂ ಇನ್ನೂ ಬೆಳಕಿರುತ್ತೆ. ಓಕೆ, ಅದೇ ನೀವು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳನ್ನ ನೆನಪು ಮಾಡ್ಕೊಳ್ಳಿ. ಬೆಳಗ್ಗೆ 7:30 ಆದ್ರೂ ಅವಾಗ ಇನ್ನೂ ಸ್ವಲ್ಪ ಕತ್ಲಿರುತ್ತೆ. ಅಂದ್ರೆ 6:30, 7 ಗಂಟೆಗೆ, 7 ಗಂಟೆ ಮೇಲೆ ಬೆಳಕಾಗುತ್ತೆ. ಸಂಜೆ 5:30ಗೆಲ್ಲ ಕತ್ಲಾಗ್ಬಿಡುತ್ತೆ. ಅಂದ್ರೆ ಸೀಸನ್ ನಲ್ಲಿ ಈ ತರ ಚೇಂಜ್ ಆಗುತ್ತೆ. ಇದನ್ನೇ ನಾವು ಫೋಟೋ ಪೀರಿಯಾಡಿಸಮ್ ಅಂತ ಹೇಳೋದು. ಅಂದ್ರೆ ಒಂದು ಡೇ ನಲ್ಲಿ ಎಷ್ಟು ಹೊತ್ತು ಬೆಳಕಿರುತ್ತೋ ಅದನ್ನ ನಾವು ಫೋಟೋ ಪೀರಿಯಾಡಿಸಮ್ ಅಂತ ಹೇಳ್ತೇವೆ. ಚಳಿಗಾಲದಲ್ಲಿ ಶಾರ್ಟ್ ಡೇ ಇರುತ್ತೆ. ಅಂದ್ರೆ ಶಾರ್ಟ್ ಡೇ ಅಂದ್ರೆ ಕಡಿಮೆ ಹೊತ್ತು ಲೈಟ್ ಇರುವಂತ ಡೇ ಅದು. ಈಗ ಸಮ್ಮರ್ ಅಂದ್ರೆ ಏನೋ ಮಳೆಗಾಲ ಹತ್ರ ಬಂದಂಗೆ ಈ ಸೀಸನ್ ನಲ್ಲಿ ಡೇ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಬಹುಶಃ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಲಾಂಗೆಸ್ಟ್ ಡೇ ಯಾವತ್ತು ಬರುತ್ತಾ ಯಾರಿಗಾದ್ರೂ ಗೊತ್ತಾ? ವರ್ಷದಲ್ಲಿ 14 ಗಂಟೆ ಬೆಳಕಿರುತ್ತೆ ಅವತ್ತು. ಸೊ ಆಮೇಲೆ ಹುಡುಕಿ ನೋಡಿ, ಅದೇನು ಜೂನ್ 21 ಏನೋ ಅಂತ ಹೇಳಿ ಆಮೇಲೆ ಹುಡುಕಿ ನನಗೆ ಹೇಳಿ. ಸೊ ಅವತ್ತು ಲಿಟ್ರಲಿ 14 ಗಂಟೆ, ದಿನದ 14 ಗಂಟೆ ಲೈಟ್ ಇರುತ್ತೆ. ಇಲ್ಲಿ ಫೋಟೋ ಪೀರಿಯಾಡಿಸಮ್ ಅಂದ್ರೆ ಇದೆ. ಅಂದ್ರೆ ಡೇ ಚಿಕ್ಕದಾಗ್ತಾ ಹೋದಂಗೆ, ಅಂದ್ರೆ ಬೆಳಕಿಂದು ಪೀರಿಯಡ್ ಕಡಿಮೆ ಆಗ್ತಾ ಹೋದಂಗೆ ಅದು ಏನು ಇಂಡಿಕೇಶನ್ ಅಂದ್ರೆ ವಿಂಟರ್ ಹತ್ರ ಬರ್ತಿದೆ ಅಂತ ಅರ್ಥ. ಓಕೆ, ಸೊ ದಟ್ ಆಲ್ಸೋ ಸ್ಟಿಮ್ಯುಲೇಟ್ಸ್ ದ ಬರ್ಡ್ ಟು ಮೈಗ್ರೇಟ್. ದೆನ್ ವಿ ಕಾಲ್ ಇಟ್ ಆಸ್ ದೆನ್ ವಿ ಹ್ಯಾವ್ ಸೀಸನಲ್ ವೇರಿಯೇಷನ್. ಸೀಸನಲ್ ವೇರಿಯೇಷನ್ ಅಂದ್ರೆ ಅದೇ ಮಳೆಗಾಲ, ಚಳಿಗಾಲ, ಬೇಸಿಗೆ ಈ ತರ ಏನ್ ಚೇಂಜ್ ಆಗುತ್ತಲ್ಲ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಆಮೇಲೆ ಲೈಟ್. ಸೊ ಲೈಟು ಫೋಟೋ ಪೀರಿಯಾಡಿಸಮ್ ದೇ ಆರ್ ಆಲ್ಮೋಸ್ಟ್ ಸೇಮ್. ಸೊ ಲೈಕ್ ದಿಸ್ ದೇರ್ ಆರ್ ಮೆನಿ ಕಾಸಸ್ ಫಾರ್ ಬರ್ಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅಂದ್ರೆ ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್. ಅಂದ್ರೆ ಫೋಟೋ ಪೀರಿಯಾಡಿಸಮ್ ಚೇಂಜ್ ಆಗೋದು, ಸೀಸನಲ್ ವೇರಿಯೇಷನ್ ಆಗೋದು, ಫುಡ್ ಕಡಿಮೆ ಆಗೋದು, ದೇ ಆರ್ ಆಲ್ ಇಂಟರ್ ರಿಲೇಟೆಡ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಸ್ಟಿಮ್ಯುಲೇಟ್ ದ ಬರ್ಡ್ ಅಂಡ್ ಇಟ್ ಹ್ಯಾಸ್ ಗಾಟ್ ಇನ್ಸ್ಟಿಂಕ್ಟ್. ಸೊ ಅದಕ್ಕೊಂದು ಇನ್ಸ್ಟಿಂಕ್ಟ್ ನಾವು ಹೇಳ್ತೀವಿ, ಅದನ್ನ ಏನಂತ ಮೈಗ್ರೇಟರಿ ರೆಸ್ಟ್ಲೆಸ್ನೆಸ್ ಅಂತ ಹೇಳ್ತೀವಿ, ರೈಟ್? ಆ ರೆಸ್ಟ್ಲೆಸ್ನೆಸ್ ಬಿಹೇವಿಯರ್ ತೋರಿಸಿ ಆಮೇಲೆ ಅದು ಹಾರೋದಕ್ಕೆ ಶುರು ಮಾಡುತ್ತೆ ಅಂತೇಳಿ. ದೆನ್ ಲೆಟ್ ಅಸ್ ಸ್ಟಡಿ ದ ಟೈಪ್ಸ್ ಆಫ್ ಮೈಗ್ರೇಷನ್. ಒಂದಿಷ್ಟು ಟೈಪ್ಸ್ನ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಟೈಪ್ ಆಫ್ ಮೈಗ್ರೇಷನ್ ವಿ ಅಬ್ಸರ್ವ್ ಇನ್ ಬರ್ಡ್ ಈಸ್ ಕಾಲ್ಡ್ ಲ್ಯಾಟಿಟ್ಯೂಡ್ನಲ್ ಮೈಗ್ರೇಷನ್. Now before I tell you about latitudinal, let me show this picture. I hope you are familiar with this picture. ಇದು ನಮ್ದು ಅರ್ತ್ದು ಪಿಕ್ಚರು. ನಿಮ್ಗೆ ಅರ್ಥದ ಪರಿಚಯ ಇದ್ರ ಇದು ನಾರ್ತ್ ಪೋಲು. ಓಕೆ,
ಆರ್ಕ್ಟಿಕ್ ಈ ಕಡೆ ಬರುತ್ತೆ, ಇದು ಸೌತ್ ಪೋಲ್, ರೈಟ್? ಸೊ ದಿಸ್ ಇಸ್ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್. ಅಂಡ್ ಅಟ್ ದ ಸೆಂಟರ್ ಯು ಫೈಂಡ್ ಇಕ್ವೇಟರ್. ನೀವು ಜಿಯೋಗ್ರಫಿನಲ್ಲಿ ಇದನ್ನ ಕಲ್ತಿರ್ತೀರ ಹೈಸ್ಕೂಲ್ನಲ್ಲಿ. ಇಲ್ಲಿ ನಮ್ಮ ಅರ್ತ್ ಮೇಲೆ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಈ ಜಿಯೋಗ್ರಫಿನವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಜಿಯಾಲಜಿಸ್ಟ್, ಜಿಯೋಗ್ರಫಿ ಇವರು ಇಮ್ಯಾಜಿನರಿ ಲೈನ್ಸ್ ನ ಡ್ರಾ ಮಾಡಿದ್ದಾರೆ. ಓಕೆ, ಸೊ ವಿ ಹ್ಯಾವ್ ಇಮ್ಯಾಜಿನರಿ ಲೈನ್ಸ್ ಆನ್ ದಿ ಅರ್ತ್ ಅಂಡ್ ದೀಸ್ ಆರ್ ಕಾಲ್ಡ್ ಲಾಂಗಿಟ್ಯೂಡ್ಸ್ ಅಂಡ್ ಲ್ಯಾಟಿಟ್ಯೂಡ್ಸ್, ರೈಟ್? ಸೊ ಅಡ್ಡಗೆರೆ ಏನಿದಾವಲ್ಲ ಇವನ್ನ ನಾವು ಲ್ಯಾಟಿಟ್ಯೂಡ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಲ್ಯಾಟಿಟ್ಯೂಡ್, ಇದು 0 ಲ್ಯಾಟಿಟ್ಯೂಡ್ ಇದು. ಓಕೆ, ಸೊ 0ದಿಂದ ಕೆಳಗೆ ಹೋದಂಗೆ ಮೈನಸ್ ಬರುತ್ತೆ. ಇದು ನೋಡಿ, ಇದು -30°, ಇದು -60°, -90°. ಸೊ these are the latitudes. And here to the north we find plus. So this is 30 latitude, this is 60 latitude, this is 90, like this, right? So these are latitudes. ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಯಾರಿಗಾದ್ರೂ ನೆನಪಿದೆಯಾ? ಅಕ್ಷಾಂಶ, ರೇಖಾಂಶ ಅಂತ ಹೇಳ್ತೀವಿ ನಾವು. ಆಮೇಲೆ ಉದ್ದುದ್ದ ಲೈನ್ ಏನಿದೆಯಲ್ಲ, ನಾರ್ತ್ ನಿಂದ ಸೌತ್ ಕಡೆ ಏನ್ ಲೈನ್ ಬರುತ್ತಲ್ಲ ಈ ತರ, ಇದು ಲಾಂಗಿಟ್ಯೂಡ್. ಸೊ ದೀಸ್ ಆರ್ ಲ್ಯಾಟಿಟ್ಯೂಡ್ಸ್. ಓಕೆ, ಸೊ ಲ್ಯಾಟಿಟ್ಯೂಡ್ಸ್ ಫ್ರಾಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಏನಿದೆಯಲ್ಲ ಇದು ಲ್ಯಾಟಿಟ್ಯೂಡ್. ಮೇಲಿಂದ ಕೆಳಗೆ ಲೈನ್ ಏನ್ ಹೇಳ್ತಾವಲ್ಲ ಇವನ್ನ ಲಾಂಗಿಟ್ಯೂಡ್ ಅಂತ ಹೇಳ್ತೇವೆ. ಓಕೆ, ಸೊ ಐ ಹೋಪ್ ಯು ನೋ ದಿಸ್. ಯಾರಿಗೆ ಗೊತ್ತಿರ್ಲಿಲ್ವೋ ಅವ್ರಿಗೆ ಗೊತ್ತಿರಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ನೌ ಯು ಕಮ್ ಟು ದಿಸ್ ಗ್ಲೋಬ್. ಯು ಕ್ಯಾನ್ ಸಿ ದ ಗ್ಲೋಬ್ picture and the lines you see are the actual routes of bird migration. ಸೊ ಅಲ್ಲೇನು ಲೈನ್ ಕಾಣ್ತಿದೆಯಲ್ಲ ಅವು ಬೇರೆ ಬೇರೆ ಒಂದಿಷ್ಟು ಬರ್ಡ್ದು ಮೈಗ್ರೇಷನ್ ರೂಟ್ ಅದು. ಸೊ ಆ ರೂಟ್ ಬಗ್ಗೆ ತಲೆಗೆಡ್ಸ್ಕೋಬೇಡಿ. ಇಲ್ಲಿ ನೋಡಿ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಅಂದ್ರೆ ಈಗ ಒಂದು ಬರ್ಡ್ ಇಮ್ಯಾಜಿನ್ ಮಾಡಿ, ಇಲ್ಲಿಂದ ಈ ಪಾಯಿಂಟ್, ಇದು ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ ಪಾರ್ಟ್, ಇದು ಇಲ್ಲಿಂದ ಇಲ್ಲಿವರೆಗೂ ಮೈಗ್ರೇಟ್ ಆಗುತ್ತೆ. ಅಂದ್ರೆ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಮೈಗ್ರೇಟ್ ಆದ್ರೆ ಅದನ್ನ ನಾವು ಲ್ಯಾಟಿಟ್ಯೂಡ್ನಲ್ ಅಂತ ಹೇಳ್ತೇವೆ. A bird which migrates from one latitude to another latitude is called latitudinal migration. This is the most common type of migration we find in long distance migratory birds. ಅಂದ್ರೆ ಬಹಳಷ್ಟು ದೂರ ಮೈಗ್ರೇಷನ್ ಮಾಡುವಂತ ಬರ್ಡ್ ನಲ್ಲಿ ಇದನ್ನೇ ನಾವು ನೋಡೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, I don't know how many of you have the knowledge of geography. ಭೂಮಿನಲ್ಲಿ ಇದು ಸೌತ್ ಪೋಲ್, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಭೂಮಿ ಇದು ಅರ್ತ್ ಏನಿದೆಯಲ್ಲ, ಅರ್ತ್ ನಲ್ಲಿ ಲ್ಯಾಂಡ್ ಮ್ಯಾಸ್ ಮ್ಯಾಕ್ಸಿಮಮ್ ಇರೋದು ಸೌತ್ ಕಡೆ, ನಾರ್ತ್, ಐ ಆಮ್ ವೆರಿ ಸಾರಿ, ನಾರ್ತ್ ಕಡೆ, ಸೌತ್ ನಲ್ಲಿ ಇಲ್ಲ. ಅಂದ್ರೆ ಭೂಮಿದು ಇದು ಅರ್ಧ ಭಾಗ ನೀವು ಮಾಡಿದ್ರ, ಇದು ಮೇಲ್ಗಡೆ ನಾರ್ತ್, ಕೆಳಗಡೆದು ಸೌತ್. ಇದನ್ನ ನಾರ್ದರ್ನ್ ಹೆಮಿಸ್ಪಿಯರ್ ಅಂತ ಹೇಳ್ತೀವಿ, ಇದನ್ನ ಸದರ್ನ್ ಹೆಮಿಸ್ಪಿಯರ್ ಅಂತ ಹೇಳ್ತೇವೆ. ಭೂಭಾಗ ಏನಿದೆಯಲ್ವಾ, ಅಂದ್ರೆ ಲ್ಯಾಂಡ್ ಮ್ಯಾಸ್ ಜಾಸ್ತಿ ಇರೋದು ನಾರ್ತ್ ಕಡೆ, ಅಂದ್ರೆ ಇಲ್ಲಿ ಮೇಲೆ. ಕೆಳಗಡೆ ಬರೀ ಸಮುದ್ರ ಇದೆ. ಸೊ ಹಾಗಾಗಿ ನಿಮಗೆ ಫಾರೆಸ್ಟು, ಬರ್ಡ್ಸು, ಮೌಂಟೇನು ಇವೆಲ್ಲ ಸಿಗೋದು ನಾರ್ದರ್ನ್ ಸೈಡ್. ಇಲ್ಲೇನಾಗುತ್ತೆ ಅಂದ್ರೆ, ಈ ಪೋರ್ಷನ್, ಈ ನಾರ್ತ್ ಪೋಲ್ ಇದೆಯಲ್ವಾ, ಇಲ್ಲಿ ವಿಂಟರು ಬಹಳ ಸಿವಿಯರ್ ಇರುತ್ತೆ, -60, -40°C ತನಕ ಹೋಗುತ್ತೆ. ಆಮೇಲೆ ಈ ಕಂಟ್ರೀಸು, ನಿಮಗೆ ಜಿಯೋಗ್ರಫಿ ನಾಲೆಜ್ ಚೆನ್ನಾಗಿದ್ರೆ, ಇದು ಇಂಡಿಯಾ, ಇದು ಚೀನಾ ಬರುತ್ತಾ, ಇಲ್ಲಿ ಯುರೋಪಿಯನ್ ಕಂಟ್ರೀಸ್ ಬರ್ತವೆ. ಸೊ ಯು ಫೈಂಡ್ ಯುರೋಪಿಯನ್ ಕಂಟ್ರೀಸ್ ಹಿಯರ್. ಇದು ಅರೇಬಿಯಾ, ಇದು ಆಫ್ರಿಕಾ. ಓಕೆ, ಸೊ ಈ ಯುರೋಪಿಯನ್ ಕಂಟ್ರೀಸ್, ರೈಟ್, ಈ ಯುರೋಪಿಯನ್ ಕಂಟ್ರಿನಲ್ಲಿ ಈ ಏರಿಯಾದಲ್ಲಿ ಇರುವಂತ ಬರ್ಡ್ಸ್ ಸಿವಿಯರ್ ವಿಂಟರ್, ಅಂದ್ರೆ ಇಲ್ಲಿ ಚಳಿಗಾಲ ಬಹಳ ಸಿವಿಯರ್ ಇರುತ್ತೆ, ಹಿಮ ಎಲ್ಲ ಬೀಳುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಪೋರ್ಷನ್ ಇಂದ ಈ ಇಂಡಿಯಾ ಕಡೆ ಬರ್ತಾವೆ. ಒಂದಿಷ್ಟು ಬರ್ಡ್ಸ್ ಇಂಡಿಯಾಕ್ಕೆ ಬರುತ್ತೆ, ಯಾಕಂದ್ರೆ ಇಂಡಿಯಾದಲ್ಲಿ ಚಳಿಗಾಲ ಅಷ್ಟೊಂದು ಸಿವಿಯರ್ ಇರಲ್ಲ. ನಮ್ಮಲ್ಲಿ ಚಳಿಗಾಲ ಬಹಳ ಅಂದ್ರೆ ಏನು, 18°C, 16°C, ಅದಕ್ಕಿಂತ ಕಡಿಮೆ ಹೋಗಲ್ಲ. ನಮ್ಮ ಏರಿಯಾದಲ್ಲಿ, ಮಂಡ್ಯ, ಮೈಸೂರಿನಲ್ಲಿ, ಈ ಕಡೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಹಿಮ ಬೀಳಲ್ಲ, ಅಂದ್ರೆ ಮಂಜು ಬೀಳಲ್ಲ, ನಾರ್ತ್ ಪೋಲ್ ತರ, ಅಂದ್ರೆ ಯುರೋಪಿಯನ್ ಕಂಟ್ರಿ ತರ. ಇವನ್ ದ ವಿಂಟರ್ ಇಸ್ ದೇರ್, ಬಟ್ ಇಟ್ಸ್ ನಾಟ್ ದ್ಯಾಟ್ ಸಿವಿಯರ್. ಸೊ ದ ಬರ್ಡ್ಸ್ ಕ್ಯಾನ್ ಈಸಿಲಿ ಸರ್ವೈವ್. ಅದಕ್ಕೆ ಏನ್ ಮಾಡುತ್ತಾ, ವಿಂಟರ್ ನಲ್ಲಿ ಈ ಯುರೋಪಿಯನ್ ಈ ಪ್ಲೇಸ್ ನಿಂದ ಈ ಕಡೆ ಇಂಡಿಯಾ ಕಡೆ ಅಥವಾ ಅರೇಬಿಯಾ ಕಡೆ ಹೋಗಲ್ಲ, ಈ ಆಫ್ರಿಕಾದ ಕೆಲವೊಂದಿಷ್ಟು ಕಂಟ್ರಿ ಕಡೆ ಹೋಗ್ತಾರೆ. ಓಕೆ, ಆರ್ ದೇ ಕ್ಯಾನ್ ಮೂವ್ ಆನ್ ಟು ದ ಆಸ್ಟ್ರೇಲಿಯನ್ ರೀಜನ್ ಆಲ್ಸೋ. ಆಸ್ಟ್ರೇಲಿಯಾ ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಅಲ್ಲಿ ವಿಂಟರ್ ಸಿವಿಯರ್ ಇರುತ್ತೆ. Now this type of migration where the birds move from one latitude to another latitude is called latitudinal migration. You can say from south to north, which is most common, and there are some rare cases where the birds move from the birds
ಮೋಸ್ಟ್ ಕಾಮನ್ಲಿ ಮೂವ್ ಫ್ರಮ್ ನಾರ್ತ್ ಟು ಸೌತ್, ಅಂದರೆ ನಾರ್ದರ್ನ್ ಪಾರ್ಟಿಂದ ಸದರ್ನ್ ಪಾರ್ಟ್ ಕಡೆ ಮೂವ್ ಆಗ್ತವೆ, ಮೇಲಿಂದ ಕೆಳಕ್ಕೆ ಭೂಮಿನಲ್ಲೇ. ರಿವರ್ಸು ಇದೆ, ಅಂದರೆ ನಾರ್ತ್ನಿಂದ ಸೌತ್ ಬಂದಂಗೆ ಸೌತಿಂದ ನಾರ್ತ್ ಕಡೆನೂ ಹೋಗ್ತವೆ, ಅಂದರೆ ವಾಪಸ್ ಹೋಗುವಾಗ ಬೇರೆ, ಬಟ್ ಇನಿಷಿಯಲ್ ಪಾಯಿಂಟ್ ನೀವು ಕೌಂಟ್ ಮಾಡಿದ್ರೆ. ಎನಿವೇ ಯು ರಿಮೆಂಬರ್ ಲ್ಯಾಟಿಟ್ಯೂಡ್ನಲ್ ಮೀನ್ಸ್ ಮೂವಿಂಗ್ ಫ್ರಮ್ ಒನ್ ಲ್ಯಾಟಿಟ್ಯೂಡ್ ಟು ಅನದರ್ ಲ್ಯಾಟಿಟ್ಯೂಡ್. This I already shown you, and the best example, one beautiful example I will give you, which is called golden plover. Normally this bird is considered as the champion of migration, right? Migratory bird nalle ಬಹಳ ಸ್ಪೆಷಲ್ ಬರ್ಡ್ ಇದು. ಇದ್ರ ಮೊದಲಿನ ರೂಟ್ ಏನು ಅಂದ್ರೆ ಗೋಲ್ಡನ್ ಪ್ಲೋವರ್, ಪ್ಲುವಿಯಾಲಿಸ್ ಅಂತ ಸೈಂಟಿಫಿಕ್ ನೇಮ್ ಇದು. ಇಟ್ ಸ್ಟಾರ್ಟ್ಸ್ ಫ್ರಮ್ ಆರ್ಕ್ಟಿಕ್ ಟಂಡ್ರಾ and goes up to the plains of Argentina, covering a distance of 11,250 kilometers. So you can see this map, right? ಈ ಮ್ಯಾಪ್ ನಲ್ಲಿ ನೋಡಿ, ಇದು ಟಂಡ್ರಾ ರೀಜನ್, ಇದು ಆರ್ಕ್ಟಿಕ್ ಅಂತ ಬರುತ್ತಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್, ಇದು ಕೆನಡಾ. ಆಮೇಲೆ ಕೆನಡಾದು ನಾರ್ದರ್ನ್ ಪಾರ್ಟ್ ನಲ್ಲಿ ಇಲ್ಲಿ ಈ ಗ್ರೀನ್ಲ್ಯಾಂಡ್ ಅವೆಲ್ಲ ಬರುತ್ತೆ. ಇದು ಟಂಡ್ರಾ ಅಂತೇಳಿ, ನಿಮ್ಗೆ ಟಂಡ್ರಾ ಅಂತ ಹೆಸರು ಕೇಳಿದ್ರೆ ಅದು ಕೋಲ್ಡ್ ಹುಲ್ಗಾವಲ್ ಪ್ರದೇಶ. ಸೊ ವಿಂಟರ್ ವಿಲ್ ಬಿ ವೆರಿ ಸಿವಿಯರ್. ಸೊ ದಿಸ್ ಈಸ್ ದ ಗೋಲ್ಡನ್ ಪ್ಲೋವರ್. The bird which you can see in the picture is golden plover. So this little bird starts its journey from this place, and it will cross the ocean and it will reach the Argentina, right? So Argentina ಎಲ್ಲಿ ಬರುತ್ತಾ, ಸೌತ್ ಅಮೆರಿಕನ್ ಕಾಂಟಿನೆಂಟ್ ನಲ್ಲಿ ಬರುತ್ತೆ, right? So it will reach the Argentina. ನಿಮಗೆ ಯುನೈಟೆಡ್ ಸ್ಟೇಟ್ಸು ಕೆನಡಾ ಎಲ್ಲ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ನಲ್ಲಿ ಬಂದ್ರೆ, ಸೌತ್ ಅಮೆರಿಕಾದಲ್ಲಿ ಅರ್ಜೆಂಟೀನಾ ಕಂಟ್ರಿ ಬರುತ್ತೆ. ಸೊ ಚಿಲಿ, ಅರ್ಜೆಂಟೀನಾ ಅವೆಲ್ಲ ನಾವು ಸೌತ್ ಅಮೆರಿಕಾ ಅಂತ ಹೇಳ್ತೀವಲ್ಲ, ಅದು ಕಾಂಟಿನೆಂಟ್. ನಾವು ದಿಸ್ ಡಿಸ್ಟೆನ್ಸ್ ಈಸ್ ಆಲ್ಮೋಸ್ಟ್ 11,250 ಕಿಲೋಮೀಟರ್ಸ್. ಅದರಲ್ಲಿ ಆಲ್ಮೋಸ್ಟ್ ಒಂದು 8,000 ಕಿಲೋಮೀಟರ್ಸ್ ಓಷಿಯನ್ ಇದೆ. ಸೊ ದ ಬರ್ಡ್ ವಿಲ್ ಫ್ಲೈ ನಾನ್ ಸ್ಟಾಪ್. ಇಲ್ಲಿಂದ ಈ ಪಾಯಿಂಟ್ಗೆ ಬರೋದಕ್ಕೆ ನಾನ್ ಸ್ಟಾಪ್ ಆಗಿ ಒಂದು 8,000 ಕಿಲೋಮೀಟರ್ ಅದು ಫ್ಲೈ ಮಾಡುತ್ತೆ. ಬಿಕಾಸ್ ದೇರ್ ಇಸ್ ನೋ ಲ್ಯಾಂಡ್ ಮಾಸ್ ಟು ಟೇಕ್ ರೆಸ್ಟ್, ರೈಟ್? ಸೊ ಇಟ್ ವಿಲ್ ಫ್ಲೈ. ಅದು ಫ್ಲೈ ಮಾಡೋವಾಗಲೇ ಫ್ಲೈಟ್ನಲ್ಲೇ ಇನ್ಸೆಕ್ಟು ಅದು ಇದು ಏನು ಸಿಗುತ್ತೋ ಅದನ್ನು ಕ್ಯಾಚ್ ಮಾಡ್ತಾ ತಿನ್ಕೊಂಡು ಈ ಪಾಯಿಂಟ್ನ ರೀಚ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ಫಾರ್ ದ ಬರ್ಡ್ ಮೈಗ್ರೇಷನ್, ಆ್ಯಂಡ್ ಆಲ್ಸೋ ಇಟ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಲ್ಯಾಟಿಟ್ಯೂಡ್ನಲ್ ಮೈಗ್ರೇಷನ್, ರೈಟ್? ಸೊ ಇದು ಓಲ್ಡ್, ನೀವು ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದ್ರೆ ನಿಮಗೆ 11,250 ಕಿಲೋಮೀಟರ್ ಆರ್ಕ್ಟಿಕ್ ಟಂಡ್ರಾದಿಂದ ಅರ್ಜೆಂಟೀನಾವರೆಗೂ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಒನ್ ರೀಸೆಂಟ್ ಸ್ಟಡಿ which is done with the coordination of scientists from different countries, and it is far bigger than that. The route is much longer. ಇದು ರೀಸೆಂಟ್ ನಲ್ಲೇ ಇಲ್ಲಿ ಈ ಕಡೆ ಡಯಾಗ್ರಾಮ್ ನಲ್ಲಿ ನೋಡಿ ನೀವು, ಇದೇ ಸೇಮ್ ಗೋಲ್ಡನ್ ಪ್ಲೋವರ್ದು ಅಲಾಸ್ಕಾದಿಂದ ಶುರು ಮಾಡುತ್ತೆ. ನಾನು ಅದನ್ನೇ ಹೇಳಿದ್ದು, ಅಲಾಸ್ಕಾ ಅಂತ ಕಂಟ್ರಿ ಬರುತ್ತೆ, ಅಂದ್ರೆ ಕೆನಡಾದ ಆ ಕಡೆ, ಅಲ್ಲಿ ಟಂಡ್ರಾ ಇರುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಇಟ್ಸ್ ಜರ್ನಿ, ರೈಟ್? ಸೊ earlier we thought it will go to the Argentina, but there is one more route where it will reach up to the Antarctica. Antarctica tanka hogala, at least it will go to the New Zealand, right? So the distance is almost double. So this is the distance which is covered by a small bird like golden plover. You just think of it. A small bird like golden plover traveling from Alaska, which is near Canada, and reaching New Zealand, which is in the southern hemisphere. New Zealand ಏನಿದೆಯಲ್ಲ, ಸದರ್ನ್ ಹೆಮಿಸ್ಪಿಯರ್ ನಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಲ್ಯಾಂಡ್ ಮ್ಯಾಸ್ ಅದು. ಅಲ್ಲಿಂದ ಮುಂದೆ ಬರೀ ಸಮುದ್ರ, ಆಮೇಲೆ ನಿಮಗೆ ಸದರ್ನ್ ಅದ್ಯಾವುದು ಅಂಟಾರ್ಕ್ಟಿಕಾ ಸಿಗುತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಲ್ಯಾಟಿಟ್ಯೂಡ್ನಲ್ ಮೈಗ್ರೇಷನ್, ಬಿಕಾಸ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಲ್ಯಾಟಿಟ್ಯೂಡ್ ಟು ಅನದರ್ ಲ್ಯಾಟಿಟ್ಯೂಡ್, ಆಲ್ಮೋಸ್ಟ್ ಫ್ರಮ್ ಆರ್ಕ್ಟಿಕ್ ಟು ಅಂಟಾರ್ಕ್ಟಿಕ್. ಓಕೆ, that's about the latitude. Longitudinal, second one is longitudinal. So longitudinal ಏನಿದೆಯಲ್ಲ, ಇದು ಅದರ ಅಪೋಸಿಟ್. So when the birds migrate from one longitude to another longitude, that is called longitudinal migration. It is normally rare. See, in this chapter I cannot go on explaining the geography, but you know that the temperature changes from one latitude to another latitude. ಅಂದರೆ ಇಕ್ವೇಟರ್ನಲ್ಲಿ ಯಾವಾಗಲೂ ಟೆಂಪ್ರೇಚರ್ ಹೈಯೆಸ್ಟ್ ಇರುತ್ತೆ. ಸೊ ಅದಕ್ಕೆ ನೀವು
ಟ್ರಾಪಿಕಲ್ ರೀಜನ್ನು, ಸಬ್ ಟ್ರಾಪಿಕಲ್ಲು, ಟೆಂಪರೇಟು, ಈ ಥರ ಹೇಳ್ತಾ ಹೋಗ್ತೀವಿ ನಾವು. ಸೊ ಟ್ರಾಪಿಕ್ಕು, ಟೆಂಪರೇಟು, ಆಮೇಲೆ ಪೋಲಾರ್ ರೀಜನ್ ಥರ ಬರುತ್ತೆ. ಸೊ ಭೂಮಿದು ಮಧ್ಯ ಏನಿದೆಯಲ್ಲ ಅದು ಯಾವಾಗಲೂ ಹಾಟ್ ಕ್ಲೈಮೆಟಿಕ್ ಕಂಡೀಷನ್ ಇರುತ್ತೆ, ಅದು ಯಾವುದಾದ್ರೂ ಇರಲಿ. ಸೊ ದ ಕಂಟ್ರೀಸ್ ವಿಚ್ ಕಮ್ ನಿಯರ್ ದಿ ಇಕ್ವೇಟರ್ ದೇ ಆರ್ ನಾರ್ಮಲಿ ಕನ್ಸಿಡರ್ಡ್ ಆಸ್ ದಿ ಟ್ರಾಪಿಕಲ್ ಕಂಟ್ರೀಸ್. ದ ಕ್ಲೈಮೇಟ್ ಈಸ್ ವೆರಿ ಹಾಟ್. ಆ್ಯಂಡ್ ದ ನೆಕ್ಸ್ಟ್ ಅಂದರೆ ಪೋಲ್ ರೀಜನ್ ಹತ್ರ ಹೋದಂಗೆ ನೀವು ಈ ಯುರೋಪಿಯನ್ ಕಂಟ್ರಿ ಎಲ್ಲ ಏನು ಬರುತ್ತಲ್ಲ ಅದು ಟೆಂಪರೇಟ್. ಸೊ ಅಲ್ಲಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಪೂರ್ತಿ ತುದಿನಲ್ಲಿ ಇರೋದು ಪೋಲಾರ್ ರೀಜನ್, ಸೌತ್ ಮತ್ತು ನಾರ್ತ್. ಸೊ ಅಲ್ಲಿ ಟೆಂಪರೇಚರ್ ಪೂರ್ತಿ ಕೋಲ್ಡ್ ಇರುತ್ತೆ. ದಿಸ್ ಐ ಹೋಪ್ ಯು ನೋ. ಸೊ ಹಾಗಾಗಿ ಸೀಸನಲ್ ವೇರಿಯೇಷನ್ ಅಂದರೆ ವಿಂಟರ್ ಬಂದಾಗ ಈ ನಾರ್ದರ್ನ್ ಪೋಲ್ ಹತ್ರ ಟೆಂಪರೇಚರ್ ಬಹಳ ಕಡಿಮೆ ಆಗುತ್ತೆ. ಅದಕ್ಕೆ ಅವು ಏನು ಮಾಡ್ತವೆ, ಈ ಇಕ್ವೇಟರ್ ಹತ್ರ ಬರ್ತವೆ. ಸೊ ದೇ ಟ್ರೈ ಟು ಮೈಗ್ರೇಟ್ ಫ್ರಮ್ ದ ನಾರ್ದರ್ನ್ ಪೋಲ್ ರೀಜನ್ಸ್ ಆರ್ ಟೆಂಪರೇಟ್ ರೀಜನ್ಸ್ to the tropical regions because the climate is comfortable in the tropical regions. But normally you don't find any change in the temperature in the same latitude. ಅಂದ್ರೆ ಒಂದೇ ಲ್ಯಾಟಿಟ್ಯೂಡ್ ನಲ್ಲಿ ಟೆಂಪರೇಚರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಹಾಗಾಗಿ ಮೈಗ್ರೇಷನ್ ಕಡಿಮೆ. ಬಟ್ ಸ್ಟಿಲ್ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ವೇರ್ ದ ಬರ್ಡ್ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಅಂದ್ರೆ ನಾವು ಕರೆಕ್ಟಾಗಿ ಹೇಳೋದಾದ್ರೆ ಈಸ್ಟ್ ಟು ವೆಸ್ಟ್ ಅಂತ ಹೇಳ್ತೀವಿ. ಸೊ ಲ್ಯಾಟಿಟ್ಯೂಡ್ ಏನು ಅಂದ್ರೆ ನಾರ್ತ್ ಟು ಸೌತ್ ಅದು, ಆಯ್ತಾ. ಇಲ್ಲಿ ಈಸ್ಟ್ ಟು ವೆಸ್ಟ್ ಅಥವಾ ವೆಸ್ಟ್ ಟು ಈಸ್ಟ್. ಸೊ ಇನ್ ದಿಸ್ ಪಿಕ್ಚರ್ ಐ ಹ್ಯಾವ್ ಶೋನ್ ದ ರೂಟ್ಸ್ ಆಫ್ ಸಮ್ ಬರ್ಡ್ಸ್, ರೈಟ್. ಫಾರ್ ಎಕ್ಸಾಂಪಲ್ ದಿಸ್ ಪಿ ಇನಾರ್ನೇಟಸ್ ಅಂತ ಹೇಳಿ ಇದು ಪಲ್ವಿಲಿಸ್. ಯು ಕ್ಯಾನ್ ಸಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಒನ್ ಏರಿಯಾ ಪ್ರಾಬೆಬಲಿ ಇನ್ ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ. ಅಲ್ಲಿಂದ ಈ ಮಂಗೋಲಿಯಾ ಇದೆಯಲ್ವಾ ಅಲ್ಲಿ ತನಕ ಹೋಗೋದು ಒಂದು ರೂಟ್ ಇದೆ ನೋಡಿ. ಸೊ ದಿಸ್ ಈಸ್ ಲೆಫ್ಟ್ ಟು ರೈಟ್ ಆರ್ ಈಸ್ಟ್ ಟು ವೆಸ್ಟ್ ಲೈಕ್ ದಟ್. So this type of migration is called longitudinal migration. Many examples are there. Just remember, when the birds move from one longitude to another longitude, that is called, or the bird migration from east to west or west to east is called longitudinal migration. Next one is altitudinal migration. So altitude andra height. For example, you know, ಈಗ ನಮ್ಮ ಏರಿಯಾ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಮಂಡ್ಯ ಆಲ್ಟಿಟ್ಯೂಡ್ ಅಂದ್ರೆ ಮೀನ್ ಸಿ ಲೆವೆಲ್ ಅಂತ ಇರುತ್ತೆ, MSL ಅಂತ ಹೇಳ್ತೇವೆ. ಅದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಇದೆ ಅಂತ ಹೇಳ್ತಿರಲ್ವ, ಅದು MSL ಮೀನ್ ಸಿ ಲೆವೆಲ್ ಅಂತ ಹೇಳ್ತೇವೆ. ಸೊ ಮೌಂಟೇನ್ ಏರಿಯಾ ಏನಿದೆಯಲ್ಲ ಅದು ಎತ್ತರ ಇರುತ್ತೆ. ಆಮೇಲೆ ನಿಮಗೆ ಇನ್ನೊಂದು ಜಿಯೋಗ್ರಫಿಕಲ್ ಕ್ಯಾರೆಕ್ಟರ್ ಗೊತ್ತು, ಆಲ್ಟಿಟ್ಯೂಡ್ ಜಾಸ್ತಿ ಆದಂಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ಸ್ ವೈ mountain tops are always cooler because at higher altitude the temperature will be very less. Now you think of big mountain ranges like Mont Blanc, Kilimanjaro, Andes. ಈ ಥರ ಪರ್ವತ ಶ್ರೇಣಿ ಅಂತ ಕಲ್ತಿದ್ರೆ ನೀವು ಜಿಯೋಗ್ರಫಿನಲ್ಲಿ. ಇಂಡಿಯಾದಲ್ಲೇ ಒಂದಿದೆ ಎವರೆಸ್ಟ್ ಏನಿದೆಯಲ್ಲ ಇದು. ಸೊ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಎವರೆಸ್ಟ್ you just think of the birds which are living in Everest area. ಅಂದ್ರೆ ಈ ಮೌಂಟೇನ್ ಏರಿಯಾ ಏನಿದೆಯಲ್ಲ ಎವರೆಸ್ಟ್ ಮೌಂಟೇನ್ ಏರಿಯಾ, ಇಲ್ಲಿ ಒಂದಿಷ್ಟು ಬರ್ಡ್ಸ್ ಇದಾವೆ. ಇಲ್ಲಿ ಟೆಂಪ್ರೇಚರು ಮೌಂಟೇನ್ದು ಫುಟ್ ಹತ್ರ ಅಂದ್ರೆ ಮೌಂಟೇನ್ ಕೆಳಗಡೆ ಟೆಂಪ್ರೇಚರು ಜಾಸ್ತಿ ಇರುತ್ತೆ, ಮೇಲಕ್ಕೆ ಹೋದಂಗೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ ಬಿಕಮ್ಸ್ ಕೋಲ್ಡರ್ ಅಂಡ್ ಕೋಲ್ಡರ್. ಸೊ ಅಟ್ ದ ಟಿಪ್ ಆಫ್ ದಿ ಮೌಂಟ್ ಎವರೆಸ್ಟ್, you know, it is very cold and normally you don't find any life there, right? So ಇಲ್ಲಿ ಬೇಸಿಗೆನಲ್ಲೇ ಹೈಯರ್ ಅಲ್ಟಿಟ್ಯೂಡ್ ನಲ್ಲಿ ಇರ್ತವೆ ಬರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 6,000 ಮೀಟರ್ ಅಂತ ಅನ್ಕೊಳ್ಳಿ, ಎವರೆಸ್ಟ್ದು 6,000 ಮೀಟರ್ ಹೈಟ್ ನಲ್ಲಿ ಒಂದು ಯಾವುದೋ ಬರ್ಡ್ ಇದೆ ಸಮ್ಮರ್ನಲ್ಲಿ. ವಿಂಟರ್ನಲ್ಲಿ ಏನಾಗುತ್ತೆ ಅಂದ್ರೆ ಈ 6,000 ಮೀಟರ್ ಹೈಟ್ ನಲ್ಲೂ ಸಹಿತ ವಿಂಟರ್ ಜಾಸ್ತಿ ಸಿವಿಯರ್ ಆಗಿ ಇಲ್ಲೆಲ್ಲ ಹಿಮ ಬೀಳೋದಕ್ಕೆ, ಮಂಜು ಬೀಳೋದಕ್ಕೆ ಶುರು ಆಗುತ್ತಾ. ಸೊ ದ ಕಂಡೀಷನ್ ಬಿಕಮ್ಸ್ ಅನ್ಫೇವರೇಬಲ್. ಸೊ ವಾಟ್ ಹ್ಯಾಪನ್ಸ್, ದ ಬರ್ಡ್ಸ್ ವಿಲ್ ಮೂವ್ ಫ್ರಮ್ ಹೈಯರ್ ಅಲ್ಟಿಟ್ಯೂಡ್ ಟು ದ ಲೋವರ್ ಅಲ್ಟಿಟ್ಯೂಡ್. ಅಂದ್ರೆ ಬೆಟ್ಟದ ಮೇಲಿನಿಂದ ಬೆಟ್ಟದ ಕೆಳಗೆ ಇಳಿತವೆ. ಯಾವಾಗ ವಿಂಟರ್ನಲ್ಲೇ. ಸಮ್ಮರ್ ಬಂದಾಗ ಮತ್ತೆ ಹೈಯರ್ ಅಲ್ಟಿಟ್ಯೂಡ್ ನಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ ಫೇವರೇಬಲ್ ಇರೋದ್ರಿಂದ ಮೇಲಕ್ಕೆ ಹೋಗ್ತವೆ. ಸೊ they are living in the same geographical area. You remember, they are not living country. ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಹೋಗ್ತಾ ಇಲ್ಲ. ಆದ್ರೆ ಒಂದು ಅಲ್ಟಿಟ್ಯೂಡ್ ಇಂದ ಮತ್ತೊಂದು ಅಲ್ಟಿಟ್ಯೂಡ್ಗೆ ಮೈಗ್ರೇಟ್ ಮಾಡ್ತಾ ಇದಾವೆ. ಅಂದ್ರೆ ಬೆಟ್ಟದ ಮೇಲಕ್ಕೆ ಹೋಗೋದು ಒಂದು ಸೀಸನ್ ಅಲ್ಲಿ, ಮತ್ತೊಂದು ಸೀಸನ್ ಅಲ್ಲಿ ಬೆಟ್ಟದಿಂದ ಕೆಳಕ್ಕೆ ಇಳಿಯೋದು. ಇಲ್ಲಿ ಬೆಟ್ಟ ಅನ್ನೋದಕ್ಕಿಂತ ಪರ್ವತ ಅಂತ ಹೇಳ್ತಾರೆ ಆ ರೀತಿ.
So this type of migration is observed in mountain regions, big mountain regions like Everest, okay, and Kilimanjaro, Andes, ಈ ತರ ಪರ್ವತ ಏನು ಬರುತ್ತಲ್ಲ ಅಲ್ಲಿ ಅಲ್ಲಿ ಸುತ್ತಲೂ ಇರೋ ಬರ್ಡ್ಸ್ ಈ ಬಿಹೇವಿಯರ್ ತೋರಿಸ್ತವೆ. ಅಂದ್ರೆ ನೀವು ಈಗ ಯಾವುದಾದ್ರೂ ದೊಡ್ಡ ಬೆಟ್ಟ ಇತ್ತು ಅಂದ್ರೆ ಎಷ್ಟು ಬೆಟ್ಟ ಎತ್ತರ ಇರಬೇಕು ಅಂದ್ರೆ ಅಲ್ಲಿ ಸೀಸನಲ್ ವೇರಿಯೇಷನ್ ಕಾಣಬೇಕು. ಅಂದ್ರೆ ಈ ಹಿಮಾಲಯ ಇದೆಯಲ್ಲ ಆ ಥರ. ಇಫ್ ಯು ಗೋ ದೇರ್ ಆ್ಯಂಡ್ ಇಫ್ ಯು ಸ್ಟಡಿ ಫಾರ್ 1 year, ಯು ಕ್ಯಾನ್ ಸಿ ಸಮ್ ಬರ್ಡ್ಸ್ you find in summer, and in the summer they will go to the higher altitude, and in the winter they will come back to the lower altitude. So this is called altitudinal migration. So these are the three important types of migration, right? Migration pattern ಅಲ್ಲಿ ಒಂದು ಲ್ಯಾಟಿಟ್ಯೂಡ್ ನಲ್ಲೂ, ಇನ್ನೊಂದು ಲಾಂಗಿಟ್ಯೂಡ್ ನಲ್ಲೂ, ಮತ್ತೊಂದು altitude ನಲ್ಲಿ ಅಂತ. So remember, these are the three important types of migrations patterns. And along with this, there are some other patterns which I'll just mention. Partial migration. So, you know, there is a population of birds and only few members of a group. ಅಂದ್ರೆ ಒಂದು ಏರಿಯಾದಲ್ಲಿ ಈಗ ಇಮ್ಯಾಜಿನ್ ಮಾಡಿ ಒಂದು 10,000 ಬರ್ಡ್ಸ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದೇ ಸ್ಪೀಸೀಸ್, ಎಲ್ಲಾನು ಒಟ್ಟಿಗೆ ಹೋಗಲ್ಲ. ಅದರಲ್ಲಿ ಒಂದು 5,000 ಮಾತ್ರ ಮೈಗ್ರೇಟ್ ಮಾಡಿ ಇನ್ನೊಂದು 5,000 ಅಲ್ಲೇ ಉಳ್ಕೋತವೆ. ಈ ತರ ಮೈಗ್ರೇಷನ್ ಆದ್ರೆ ಅದನ್ನ ನಾವು ಪಾರ್ಷಿಯಲ್ ಮೈಗ್ರೇಷನ್ ಅಂತ ಹೇಳ್ತೇವೆ. You can observe it in aquatic birds like coots, spoonbills, etc. So some will remain in that place forever and only few individuals will move to the other place. So this is called partial migration. And then we have total migration. So total migration, you can easily understand, all the members, all the individuals of the group will migrate to another area. That is called total migration. ಅಂದ್ರೆ ನೀವು ಯಾವುದೋ ಒಂದು ಬರ್ಡು, ಈಗ ಫಾರ್ ಎಕ್ಸಾಂಪಲ್ ನೀವು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಹೋದ್ರೆ ನಿಮಗಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂದಿಷ್ಟು ಬರ್ಡ್ಸ್ ಕಾಣ್ತವೆ, ಆಯ್ತಾ. ಅದೇ ನೀವು ಮಾರ್ಚ್ ಅಥವಾ ಏಪ್ರಿಲ್ ಹೋದಾಗ ಆ ಸ್ಪೀಸೀಸ್ದು ಒಂದೇ ಒಂದು ಬರ್ಡು ನಿಮಗೆ ಅಲ್ಲಿ ಸಿಗಲ್ಲ, ಯಾಕಂದ್ರೆ ಎಲ್ಲ ವಾಪಸ್ ಹೋಗಿರ್ತವೆ. ಈ ತರ ಮೈಗ್ರೇಷನ್ ನಾವು ಟೋಟಲ್ ಮೈಗ್ರೇಷನ್ ಅಂತ ಹೇಳ್ತೇವೆ. ಇನ್ನೊಂದು ಇರ್ರೆಗ್ಯುಲರ್ ಮೈಗ್ರೇಷನ್ ಇದೆ. ಓಕೆ, ಇರ್ರೆಗ್ಯುಲರ್ ಅಂದ್ರೆ ಈಗ ನಾರ್ಮಲಿ ಪ್ರತಿ ಬರ್ಡ್ಗೂ ಒಂದು ಡೆಫಿನೆಟ್ ರೂಟ್ ಇರುತ್ತೆ, ಒಂದು ಡೆಫಿನೆಟ್ ಟಾರ್ಗೆಟ್ ಡೆಸ್ಟಿನೇಷನ್ ಇರುತ್ತೆ. ಅಂದ್ರೆ ಇದೇ ಟೈಮ್ನಲ್ಲಿ ಇದೇ ರೂಟ್ನಲ್ಲಿ ಮೈಗ್ರೇಟ್ ಮಾಡಿ ಇದೇ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಡೆಫಿನೆಟ್ ಇರುತ್ತೆ. ಅದನ್ನ ನಾವು ರೆಗ್ಯುಲರ್ ಮೈಗ್ರೇಷನ್ ಅಂತ ಹೇಳ್ತೇವೆ. ಇರ್ರೆಗ್ಯುಲರ್ ಮೈಗ್ರೇಷನ್ ಅಂದ್ರೆ ಕೆಲವೊಂದಿಷ್ಟು ಬರ್ಡು ಒಂದು ವರ್ಷ ಈ ಕಡೆ ಹೋಗ್ತವೆ, ಇನ್ನೊಂದು ವರ್ಷ ಆ ಕಡೆ ಹೋಗ್ತವೆ. ಸೊ ಲೈಕ್ ದಿಸ್ ದೇ ಶೋ ಇರ್ರೆಗ್ಯುಲರ್ ಮೈಗ್ರೇಷನ್, ಬಟ್ we don't take it into consideration, but still we observe the bird migrating in a irregular fashion. Then daily migration, as I told you, this is the behavior you observe in your local birds, right? ಸೊ ನಾನು ಅದನ್ನ ಹೇಳ್ದೆ, ಯಾವುದೋ ಒಂದು ಮರ ಇರುತ್ತಾ ಅಥವಾ ಒಂದು ಜಾಗ ಇರುತ್ತಾ, ಅಲ್ಲಿ ಬರ್ಡ್ಸ್ ಎಲ್ಲ ಗೂಡು ಕಟ್ಕೊಂಡಿರ್ತವೆ. ಬೆಳಗ್ಗೆ ಬೆಳಕಾದ ಕೂಡಲೇ ಫುಡ್ನ ಸರ್ಚ್ ಮಾಡಿಕೊಂಡು ಹೋಗ್ತವೆ, ಮತ್ತೆ ಸಂಜೆ ವಾಪಸ್ಸು ಅದೇ ಗೂಡಿಗೆ ಬರುತ್ತಲ್ಲ, ಇದನ್ನ ನಾವು ಡೈಲಿ ಮೈಗ್ರೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಡೈಲಿ ಮೈಗ್ರೇಷನ್. ಅಂಡ್ ಡ್ಯೂರಿಂಗ್ ದ ಡೈಲಿ ಮೈಗ್ರೇಷನ್ಸ್ ಯು ಅಬ್ಸರ್ವ್ ದ ಡೈಲಿ ಮೈಗ್ರೇಷನ್ ಇನ್ ಲೋಕಲ್ ಬರ್ಡ್ಸ್. ಸೊ ನಿಮ್ಮ ಲೋಕಲ್ ಬರ್ಡ್ಸ್ ಅಂದ್ರೆ ಸ್ಪ್ಯಾರೋ, ಪ್ಯಾರಾಕೀಟೋ, ಕ್ರೋ, ಇವೆಲ್ಲ ಡೈಲಿ ಮೈಗ್ರೇಷನ್ ತೋರಿಸುತ್ತೆ. ಡೈಲಿ ಮೈಗ್ರೇಷನ್ ಏನಿದೆಯಲ್ಲ ಅದ್ರ ಡಿಸ್ಟೆನ್ಸು ಇಟ್ ಮೇ ಬಿ ಫ್ಯೂ ಮೀಟರ್ಸ್. ಓಕೆ, ಅಂದ್ರೆ ಅದ್ರ ಗೂಡ್ನಿಂದ ಬರೀ ಒಂದು ಸ್ವಲ್ಪ ಮೀಟರ್ ಮಾತ್ರ ದೂರ ಹೋಗ್ಬೋದು ಅಥವಾ ಕಿಲೋಮೀಟರ್ ಗಟ್ಲೆನೂ ಹೋಗ್ಬೋದು. ಸೊ ದೇರ್ ಆರ್ ಸಮ್ ಬರ್ಡ್ಸ್ ವಿಚ್ ವಿಲ್ ಟ್ರಾವೆಲ್ many kilometers to get the food. And I gave you one example, one beautiful example in the last class about hornbill, which may cover hundreds of kilometers per day. ಅಂದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಅಷ್ಟರಲ್ಲಿ ಒಂದು 100-200 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಫುಡ್ನ ಸರ್ಚ್ ಮಾಡ್ಕೊಂಡು ಬರುತ್ತೆ. ಸೊ ಲೈಕ್ ದಿಸ್ ಇಟ್ ಮೇ ಬಿ ವೆರಿ ಶಾರ್ಟ್ ಡಿಸ್ಟೆನ್ಸ್ ಆರ್ ಇಟ್ ಮೇ ಬಿ ಅ ವೆರಿ ಲಾಂಗ್ ಡಿಸ್ಟೆನ್ಸ್, ಬಟ್ ಇಟ್ ಇಸ್ ಅ ಡೈಲಿ. ಸೊ ನೀವು ಪ್ರತಿದಿನ ಕಾಲೇಜ್ಗೆ ಬಂದು ವಾಪಸ್ ಮನೆಗೆ ಹೋಗ್ತಿರಲ್ಲ, ಆ ಥರ ಅದು ಡೈಲಿ ಮೈಗ್ರೇಷನ್, ರೈಟ್. ದೆನ್ ಸೀಸನಲ್, ವಿಚ್ ಐ ಆಲ್ರೆಡಿ ಟೋಲ್ಡ್ ಯು, ವಿಂಟರ್ ಅಥವಾ ಸಮ್ಮರ್ ಸೀಸನ್ನಲ್ಲಿ ಸಿವಿಯರ್ ಕೋಲ್ಡ್ ಅಥವಾ ಸಿವಿಯರ್ ಹೀಟ್ನ ಅವಾಯ್ಡ್ ಮಾಡೋದಕ್ಕೆ, ಸಿವಿಯರ್ ಹೀಟ್ನ ಅವಾಯ್ಡ್ ಮಾಡೋ ಮೈಗ್ರೇಷನ್ ಇಲ್ಲ ಎಲ್ಲೋ. ವಿ ಫೈಂಡ್ ದ ಮೈಗ್ರೇಷನ್ ವೇರ್ ದೇ ಸ್ಟಾರ್ಟ್ ಮೈಗ್ರೇಷನ್, ದೇ ಶೋ ಮೈಗ್ರೇಷನ್ ಇನ್ ಅ ಪರ್ಟಿಕ್ಯುಲರ್ ಸೀಸನ್, ಎಸ್ಪೆಷಲಿ ಇನ್ ದ ವಿಂಟರ್. ಅಂದರೆ ವಿಂಟರ್ ಇದ್ದಾಗ ಆ ಪ್ಲೇಸಿಂದ ಕೋಲ್ಡ್ ಕಡಿಮೆ ಇರೋವಂಥ, ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಕ್ಲೈಮೇಟ್ ಇರೋವಂಥ ಏರಿಯಾಕ್ಕೆ ಮೈಗ್ರೇಟ್ ಆಗುತ್ತಲ್ಲ, ಇದನ್ನ ನಾವು ಸೀಸನಲ್ ಮೈಗ್ರೇಷನ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್
some of the migration patterns. And lastly, let me just tell you two more types of migrations. ಇದು ಟೈಪ್ ಆಫ್ ಮೈಗ್ರೇಷನ್ ಅನ್ನೋದಕ್ಕಿಂತ ಮೋಡ್ ಆಫ್ ಮೈಗ್ರೇಷನ್ ಅಂತ ಹೇಳ್ತೇವೆ. ಒಂದು ಡಯರ್ನಲ್ ಫ್ಲೈಟ್, ಇನ್ನೊಂದು ನಾಕ್ಟರ್ನಲ್ ಫ್ಲೈಟ್ ಅಂತ ಹೇಳಿ. ಡ್ಯೂರಿಂಗ್ ದ ಮೈಗ್ರೇಷನ್ ಯು ಫೈಂಡ್ ಟೂ ಥಿಂಗ್ಸ್. ಒನ್ ಈಸ್ ಸಮ್ ಬರ್ಡ್ಸ್ ಫ್ಲೈ ಡ್ಯೂರಿಂಗ್ ಡೇ ಟೈಮ್. ಅಂದ್ರೆ ಈಗ ಮೈಗ್ರೇಷನ್ ಅಂದ್ರೇನು, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ ಹೋಗುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗೋಲ್ಡನ್ ಫ್ಲವರ್ ಇದೆಯಲ್ಲ, ಆ ಗೋಲ್ಡನ್ ಫ್ಲವರು ಯಾವುದೋ ಒಂದು ಏರಿಯಾದಿಂದ, ಆರ್ಕ್ಟಿಕ್ ಏರಿಯಾದಿಂದ ಅರ್ಜೆಂಟೀನಾವರೆಗೂ ಹೋಗುತ್ತೆ ಅಂತ ಹೇಳಿದೆ. ಆಮೇಲೆ ಈಗ ನಮ್ಮ ರಂಗನ್ತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಯಾವುದು ಮಂಗೋಲಿಯಾದಿಂದ ಒಂದು ಬರ್ಡ್ ಬರುತ್ತಾ, ರೈಟ್? ಸೊ ಲೈಕ್ ದಿಸ್ ದೇ ಟ್ರಾವೆಲ್ ಡ್ಯೂರಿಂಗ್ ಡೇ ಟೈಮ್. ಸೊ ಕೆಲವೊಂದಿಷ್ಟು ಬರ್ಡ್ ಏನು ಮಾಡ್ತೇವೆ ಅಂದ್ರೆ ಡೇ ಟೈಮ್ ಫ್ಲೈ ಮಾಡಿ ನೈಟು ರೆಸ್ಟ್ ತಗೋತಾವೆ. ಇದು ಡಯರ್ನಲ್ ಫ್ಲೈಟ್ ಅಂತ ಹೇಳ್ತೀವಿ. ಇನ್ನೊಂದಿಷ್ಟು ಬರ್ಡ್ ಏನು ಅಂದ್ರೆ ಡೇ ಟೈಮು ಎಲ್ಲೋ ಒಂದು ಕಡೆ ಸೆಟಲ್ ಆಗಿ ರೆಸ್ಟ್ ತಗೊಂಡು ನೈಟ್ ಮಾತ್ರ ಫ್ಲೈ ಮಾಡ್ತವೆ. ಸೊ ವಿ ಫೈಂಡ್ ದೀಸ್ ಟು ಟೈಪ್ಸ್ ಆಫ್ ಬರ್ಡ್ ಪ್ಯಾಟರ್ನ್ಸ್. ಇಲ್ಲಿ ಕ್ಯಾಟಗರೈಸ್ ಮಾಡೋದಾದ್ರೆ ಲಾರ್ಜ್ ಸೈಜ್ಡ್ ಬರ್ಡ್ಸ್ ಲೈಕ್ ಗೀಸ್ and other birds which are larger in size, they fly during daytime because they are large sized and they can protect themselves even in the daytime. So therefore what they do, they fly during daytime and they settle and take rest in the night. But ಈ small sized birds ಇದಾವೆ, ಈಗ swallow ಆ ಥರ ಸ್ಮಾಲ್ ಸೈಜ್ಡ್ ಬರ್ಡ್ಸ್ ಏನಿದೆಯಲ್ಲ, ದೇ ಪ್ರಿಫರ್ ಟು ಟ್ರಾವೆಲ್ ಡ್ಯೂರಿಂಗ್ ನೈಟ್ ಬಿಕಾಸ್ ದೇ ವಾಂಟ್ ಟು ಗೆಟ್ ಪ್ರೊಟೆಕ್ಷನ್ ಫ್ರಮ್ ದ ಪ್ರಿಡೇಟರಿ ಬರ್ಡ್ಸ್. ಡೇ ಟೈಮ್ನಲ್ಲಿ ಏನಾದರೂ ಫ್ಲೈ ಮಾಡಿದ್ರೆ ಹದ್ದು ಅವೆಲ್ಲ ಏನು ಪ್ರಿಡೇಟರಿ ಬರ್ಡ್ ಇರುತ್ತಲ್ಲ, ದೇ ಮೇ ಅಟ್ಯಾಕ್. ಸೊ ಅವನ್ನ ಅಟ್ಯಾಕ್ ಮಾಡಿ ಕೊಲ್ತವೆ. ಅದಕ್ಕೆ ಏನು ಮಾಡ್ತೇವೆ ಅವು, ದೇ ಪ್ರಿಫರ್ ಟು ಟ್ರಾವೆಲ್ ಡ್ಯೂರಿಂಗ್ ನೈಟ್. ಸೊ ಅಂದ್ರೆ ನೈಟ್ ಜರ್ನಿ ಮಾಡೋದು ಅಂತಿರಲ್ಲ ಆ ಥರ. ದೇ ವಿಲ್ ಫ್ಲೈ ಡ್ಯೂರಿಂಗ್ night time and they will take rest during the daytime. So that is about the diurnal flight and nocturnal flight. And when it comes to the bird migration observation, it is very easy to study the day migratory birds. ಯಾಕಂದ್ರೆ ಕಣ್ಣಿಗೆ ಕಾಣುತ್ತೆ, ನೀವು ಟೆಲಿಸ್ಕೋಪು ಅಥವಾ ಅದು ಇದು ನೋಡಿ ನೋಡ್ಬೋದು. ಬಟ್ ನಾಕ್ಟರ್ನಲ್ ಫ್ಲೈಟ್ ಏನಿದೆಯಲ್ಲ, ನೈಟ್ ಫ್ಲೈ ಮಾಡುವಂಥ ಬರ್ಡ್ಗೆ ನಾವು ಇಂಡೈರೆಕ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ, ಲೈಕ್ ರಾಡಾರ್, and we use the sound, etc. That we can study in another topic, right? So you just remember what is diurnal flight and what is the nocturnal flight. ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಲಾರ್ಜ್ ಸೈಜ್ಡ್ ಬರ್ಡ್ಸು ಡೇ ಟೈಮ್ ಫ್ಲೈ ಮಾಡ್ತವೆ, ಪ್ರಿಫರ್ ಮಾಡ್ತವೆ. ಈ ಸ್ಮಾಲ್ ಸೈಜ್ಡ್ ಬರ್ಡ್ ಏನಿದೆಯಲ್ಲ ಅದು ನೈಟು. ಆಮೇಲೆ ಇನ್ನೂ ಒಂದು ವ್ಯತ್ಯಾಸ ಇದೆ, ಡೇ ಟೈಮ್ ಫ್ಲೈ ಆಗುವಂಥ ಬರ್ಡ್ದು ಗ್ರೂಪ್ ಚಿಕ್ಕದಿರುತ್ತೆ, ಓಕೆ, ಲೈಕ್ 10-20 ಈ ಥರ. ಬಟ್ ನಾಕ್ಟರ್ನಲ್ ಫ್ಲೈಟು ಚಿಕ್ಕ ಬರ್ಡ್ಸ್ ಏನಿದೆಯಲ್ಲ, ದೇ ಫ್ಲೈ ಇನ್ ಥೌಸಂಡ್ಸ್. ದೇ ನಾರ್ಮಲಿ ಫ್ಲೈ ಇನ್ ಬಿಗ್ ಗ್ರೂಪ್ because they believe that if they fly in a big group in large number, that will give them the protection. So like this we find different types of migration. So that's about the types of migration, right? So ಈ ಟಾಪಿಕ್ ನಲ್ಲಿ ಈ ಸೆಷನ್ ನಲ್ಲಿ ನಾವು ಇಷ್ಟ ಟೈಪ್ಸ್ ಆಫ್ ಮೈಗ್ರೇಷನ್ ನೋಡೋಣ. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಇದೆ ಇದರಲ್ಲಿ, ಮೆಥಡ್ಸ್ ಆಫ್ ಸ್ಟಡಿಂಗ್ ಬರ್ಡ್ ಮೈಗ್ರೇಷನ್ ಆ ಥರ ಎಲ್ಲ, that we can take up in another class. So we studied about what is migration and what are the causes of migration and what are the different types of migration in this particular topic. Okay.